ಲಕ್ಷ್ಮಣ್ ಸವದಿ ಪರವಾಗಿ ಏನಾದರೂ ಬ್ಯಾಟ್ ಮಾಡೋಕೆ ಶುರು ಮಾಡಿದ್ರಾ? ಮಿನಿಸ್ಟರ್ ಸಾಹುಕಾರ್ಗೆ ಶಾಕ್ ಕೊಟ್ಟಿದ್ದಾರೆ ರಾಜ್ ಕಾಗೆ. ಎಸ್, ಹೇಳ್ದಂಗೆ ಲಕ್ಷ್ಮಣ್ ಸವದಿ ಪರವಾಗಿ ರಾಜ್ ಕಾಗೆ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ. ಹಾಸ್ಯಾಸ್ಪದ ಆಗ್ಬಿಟ್ಟಿದೆ ಇದೊಂಥರ. ಲಕ್ಷ್ಮಣ್ ಸವದಿಗೆ ತೊಂದರೆ ಕೊಡಲು ಬರಬೇಡಿ, ರಾಹುಲ್ ಜಾರಕಿಹೊಳಿನ ಅಪೆಕ್ಸ್ ಬ್ಯಾಂಕ್ಗೆ ಏಕೆ ಕಳಿಸಬೇಕಿತ್ತು? ಕಾರ್ಯಕರ್ತರ ಸಮ್ಮುಖದಲ್ಲಿ ಶಾಸಕ ರಾಜ್ ಕಾಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಸತೀಶ್ ವಿರುದ್ಧ ರಾಜ್ ಕಾಗೆ ಗುಡುಗಿದ್ದಾರೆ. ರಾಜಕೀಯ ಅನ್ನೋದು ಇದಕ್ಕಿನಾ ಅಂತ. ಈ ರಾಜಕೀಯದಲ್ಲಿ ಯಾವ ಹೊತ್ತಿನಲ್ಲಿ ಏನಾಗುತ್ತೆ ಯಾರಿಂದಲೂ ಕೂಡ ಊಹಿಸೋಕ್ ಸಾಧ್ಯವಿಲ್ಲ. ಇದು ಪರ್ಪಸ್ಲಿ ಅದು ಟಾರ್ಗೆಟ್ ಇಟ್ಟು ಮಾಡಿದ ಎನ್ಶೂರ್ ಎಲ್ಲ ಗೊತ್ತಿತ್ತು, ನಿಮಗೂ ಎಲ್ಲ ಗೊತ್ತಿದೆ. ಲಕ್ಷ್ಮಣ ಕೊಟ್ಟ ತ್ರಾಸ ಸಲುವಾಗಿ ಈ ಅಪೇಕ್ಷೆ ಬ್ಯಾಂಕ್ ಲಕ್ಷ್ಮಣ ಅವರೆಲ್ಲ ಎಲ್ಲರಿಗೂ ನೀವು ಬಂದಿದ್ದಿ. ಅದು ನಾ ಅಲ್ಲಿ ಆಡಿ ಉಳ್ಳಾಳ ಯಾರು ನೋಡ್ರಿ, ಯಾರು ಹೇಳವ್ರು ಯಾರಿಗೆ ಎಲ್ಲ ರಾಜಕೀಯ ಗೊತ್ತೈತಿ. ಅದು ಬಾಯಿಲೆ ಅನ್ಸೋದಕ್ಕೆ ಅಲ್ಲಿ ನಂದೇಶ್ವರ ಒಬ್ಬನೇ ಯಾಕೆ ಮಾಡಿದಾರು? ಉಳಿದ ಒಂದು 10,000 ನಮ್ಮಲ್ಲಿ ಇವು ಇದಾವಲ್ಲ ನೌಕರಸ್ತಾರೆ, ಇವ್ರು ಒಬ್ಬನೇ ಯಾಕೆ ಮಾಡಿದಾರು? ಪರ್ಪಸ್ಲಿ ಲಕ್ಷ್ಮಣಕ್ಕೆ ತ್ರಾಸ ಕೊಡೋ ಸಲುವಾಗಿ, ಲಕ್ಷ್ಮಣ ಮಾನಸಿಕ ಮಾಡೋ ಸಲುವಾಗಿ ಇವನು ಮಾಡಿದ್ದು ಪರ್ಪಸ್ಲಿ ಮಾಡಿದಂತ ನಾನು ಇವತ್ತಿನ ದಿವಸ ಹೇಳ್ತೀನಿ. ಹೌದಲ್ಲ? ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹಳ ಅಚ್ಚರಿಯ ಬೆಳವಣಿಗೆ ಇದು. ಏನೇನು ಅಪ್ಡೇಟೆಡ್ ಸುದ್ದಿಗಳು ಲಭ್ಯವಾಗ್ತಾ ಇದೆ ಅಲ್ಲಿಂದ? ಖಂಡಿತ ಕಾರ್ತಿಕ್, ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಜಾರಕಿಹೊಳಿ ಸಹೋದರರ ಕಪಿ ಮುಚ್ಚಲಿದ್ದು, ಬ್ಯಾಂಕಿನ ಆಡಳಿತದಲ್ಲಿ ನಾನಾಗಲಿ ಅಥವಾ ಅಧ್ಯಕ್ಷರಾಗಲಿ ಕೇವಲ ರಬ್ಬರ್ ಸ್ಟಾಪ್ಗಳಂತೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರು ವ್ಯಕ್ತಪಡಿಸಿರುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಕಾಗವಾಡದ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರೊಂದಿಗೆ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾರೆ. ಸಭೆಯಲ್ಲಿ ಶಾಸಕ ರಾಜು ಕಾಗೆ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಆಕ್ರೋಶಭರಿತ ಮಾತುಗಳನ್ನ ಸಹ ಆಡಿರುವಂತದ್ದು. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಸಾಕಷ್ಟು ರೀತಿ ವೈರಲ್ ಆಗ್ತಾ ಇರುವಂತದ್ದು. ಜಿಲ್ಲೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಬ್ಯಾಂಕ್ ನೌಕರರಿದ್ದು ಕೇವಲ ಅಥಣಿ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರನ್ನ ಮಾತ್ರ ಗುರಿಯಾಗಿಸಿ ವರ್ಗಾವಣೆ ಮಾಡಲಾಗಿದೆ. ಇದು ನೇರವಾಗಿ ಶಾಸಕ ಲಕ್ಷ್ಮಣ ಸವದಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಮತ್ತು ಅವರಿಗೆ ತೊಂದರೆ ನೀಡುವ ಉದ್ದೇಶದಿಂದಲೇ ಮಾಡಿರುವ ಸಂಚು ಎಂದು ಶಾಸಕ ರಾಜು ಕಾಗೆ ಅವರು ಗಂಭೀರವಾಗಿ ಇಲ್ಲಿ ಆರೋಪವನ್ನು ಸಹ ಮಾಡಿರುವಂತದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಅಪೆಕ್ಸ್ ಬ್ಯಾಂಕ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಹೋಗಿರುವಂತದ್ದು. ಅದಕ್ಕೂ ಸಹ ಇಲ್ಲಿ ಅವರು ಕೆಂಡಾಮೆಂಡಲ್ ಸಹ ಆಗಿರುವಂತದ್ದು. ಯಾಕಂತಂದ್ರೆ ಪ್ರತಿ ವರ್ಷ ಅಂತಂದ್ರೆ ಲಕ್ಷ್ಮಣ ಸವದಿ ಅವರು ಅಪೆಕ್ಸ್ ಬ್ಯಾಂಕ್ಗೆ ಹೋಗುವಂತ ಕೆಲಸಕ್ಕೆ ಆಗ್ತಾ ಇದ್ರು. ಅದನ್ನ ತಡೆಗಟ್ಟುವಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸಫಲ ಸಹ ಆಗಿರುವಂತದ್ದು. ಅಂದ್ರೆ ತಮ್ಮ ಪುತ್ರ ಏನಿದ್ದಾನೆ ರಾಹುಲ್ ಜಾರಕಿಹೊಳಿ ಅವರನ್ನ ನೇರವಾಗಿ ಅಪೆಕ್ಸ್ ಬ್ಯಾಂಕಿಗೆ ಸಹ ಇಲ್ಲಿ ಕಳಿಸಿರುವಂತದ್ದು. ಈ ಒಂದು ಏನು ಜಾರಕಿಹೊಳಿ ಬ್ರದರ್ಸ್ ನಡೆಯನ್ನು ಸಹ ಇಲ್ಲಿ ರಾಜು ಕಾಗೆ ಅವರು ಸಹ ತೀವ್ರವಾಗಿ ಖಂಡಿಸುವಂತ ಪ್ರಯತ್ನವನ್ನು ಸಹ ಇಲ್ಲಿ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಾಗದು. ಯಾಕಂದ್ರೆ ರಾಜು ಕಾಗೆ ಅವರು ಜಡರ ಒಂದು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಪರೋಕ್ಷವಾಗಿ ಮತ್ತು ನೇರವಾಗಿ ಏನು ವಾಗ್ದಾಳಿ ನಡೆಸಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಕುತೂಹಲ ಸಹ ಮೂಡಿಸಿರುವಂತದ್ದು. ಈ ಒಂದು ಇಲ್ಲಿ ತನಕ ಏನಂತಂದ್ರೆ ಅಧಿಕಾರ ಸಿಗುವವರೆಗೂ ಒಂದು ಲೆಕ್ಕನ, ಅಧಿಕಾರ ಸಿಕ್ಕ ಮೇಲೆ ಮತ್ತೊಂದು ಲೆಕ್ಕನ ಅಂತ ಹೇಳಿ ರಾಜು ಕಾಗೆ ಅವರ ನಡೆಯನ್ನು ಸಹ ಸಾರ್ವಜನಿಕರು ಸಹ ಮತ್ತು ಜಾರಕಿಹೊಳಿ ಬೆಂಬಲಿಗರು ಸಹ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಲಕ್ಷ್ಮಣ ಸವದಿ ವಿರುದ್ಧವೇ ಇಲ್ಲಿ ಸಾಕಷ್ಟು ರೀತಿ ಅಂತಂದ್ರೆ ಲಕ್ಷ್ಮಣ ಸವದಿ ಮತ್ತು ರಾಜು ಕಾಗೆ ಸಾಕಷ್ಟು ರೀತಿಯಲ್ಲಿ ಚಡ್ಡಿ ದೋಸ್ತುಗಳು ಜೋಡತಿಗಳು ಅಂತ ಹೇಳಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಅವಳಿ ಮತಕ್ಷೇತ್ರಗಳಲ್ಲಿ ಸದ್ ಮಾಡಿರುವಂತದ್ದು. ಆದ್ರೆ ರಾಜು ಕಾಗೆ ಅವರು ಆ ಸಂದರ್ಭದಲ್ಲಿ ಏನ್ ಮಾಡಿರ್ತಂದ್ರೆ ಜಾರಕಿಹೊಳಿ ಅವರ ಜೊತೆ ಸೇರಿಕೊಂಡು ಅವಿರೋಧವಾಗಿ ಆಯ್ಕೆ ಆಗುವುದರ ಮುಖಾಂತರ ಉಪಾಧ್ಯಕ್ಷ ಸ್ಥಾನವನ್ನು ಸಹ ಇಲ್ಲಿ ಲಭಿಸಿಕೊಂಡಿದ್ರು. ಉಪಾಧ್ಯಕ್ಷ ಸ್ಥಾನ ಸಿಗುತ್ತಿದ್ದಂತೆ ರಾಜು ಕಾಗೆ ಅವರು ಮತ್ತೆ ರಿಟರ್ನ್ ಜಾರಕಿಹೊಳಿ ವಿರುದ್ಧನೇ ಇಲ್ಲಿ ತಿರುಗಿ ಬಿದ್ದದ್ದು ಸಾಕಷ್ಟು ರೀತಿಯಲ್ಲಿ ಕುತೂಹಲಕಾರಿ ಬೆಳವಣಿಗೆ ಆಗಿದ್ದು, ಸಾಕಷ್ಟು ರೀತಿಯಲ್ಲಿ ಬೆಳಗಾವಿ ರಾಜಕಾರಣ ಯಾವುದರ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಹೊತ್ತಿಗೆ ಇಲ್ಲಿ ತಲುಪ್ತಿರುವುದು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಕುತೂಹಲ ಸಹ ಇಲ್ಲಿ ಮೂಡಿಸಿರುವಂತದ್ದು. ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಯಾಕೆ ತಿರುಗಿ ಬಿದ್ದರು ಎಂಬುದು ಸಹ ಸಾಕಷ್ಟು ರೀತಿಯಲ್ಲಿ ಈಗ ಯಕ್ಷ ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ಪ್ರಶಾಂತ್ ಸತ್ತಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ.